ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಫ್ಯಾನ್ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೀ. ಎಪಿಸೋಡ್ನ ಪ್ರಾರಂಭದಲ್ಲಿ ಕಾವೇರಿ ವೈಷ್ಣವ್ನ ಸಮಾಧಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಇಲ್ಲ ಪುಟ್ಟ ನಾನೇನು ಮಾಡಿಲ್ಲ ಪುಟ್ಟ ಅಂತ ಮತ್ತೆ ಡ್ರಾಮಾ ಆಡ್ತಿರ್ತಾಳೆ. ಆವಾಗ ಈ ಲಕ್ಷ್ಮಿ ಇವಳಿಗೆ ತಲೆ ಕೆಟ್ಟಿದೆ ಅಂತ ಹೇಳಿದ ತಕ್ಷಣ ಆವಾಗ ವೈಷ್ಣವ್ ಅವರ ಅಮ್ಮನಿಗೆ, ಸಾಕು ಬಾಯಿ ಮುಚ್ಚು, ಮಹಾಲಕ್ಷ್ಮಿ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ನೀನು ಬರೀ ಕೀರ್ತಿ ಜೀವನನ ಹಾಳು ಮಾಡಲಿಲ್ಲ, ನನ್ನನ್ನು ಮಹಾಲಕ್ಷ್ಮಿನ ದೂರ ಮಾಡಬೇಕು ಅಂತ ಕೂಡ ಪ್ರಯತ್ನ ಪಟ್ಟಿದೀಯಾ. ಯಾವ ತಾಯಾದರೂ ಮಾಡೋ ಅಂಥ ಕೆಲಸನ ಇದು ಅಂತ ಬೈತಿರ್ತಾನೆ. ಮತ್ತೆ ಕಾವೇರಿ, ಇಲ್ಲ ಪುಟ್ಟ, ಇಲ್ಲ ಕಣೋ, ಇದೆಲ್ಲ ಸುಳ್ಳು ಕಣೋ, ಸುಳ್ಳು ಅಂತ ಡ್ರಾಮಾ ಆಡ್ತಿರ್ತಾಳೆ. ಹೌದು, ನೀನು ಹೇಳ್ತಿರೋದೆಲ್ಲ ಸುಳ್ಳು, ನೀನು ಫುಲ್ ಸುಳ್ಳಲ್ಲೇ ತುಂಬ್ಕೊಂಡ್ಬಿಟ್ಟಿದ್ಯಾ. ನೀನು ಉಸಿರಾಡಿದ್ರು ಸುಳ್ಳು, ಮಾತಾಡಿದ್ರು ಸುಳ್ಳು, ಎಲ್ಲನೂ ಸುಳ್ಳು. ಮಾತಲ್ಲಿ, ಮನಸ್ಸಲ್ಲಿ, ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ ಸುಳ್ಳೆ. ಪ್ರತಿ ಕ್ಷಣ ನನ್ನನ್ನು ಸುಳ್ಳಿನ ಭ್ರಮೆನಲ್ಲೇ ಬದುಕೋ ಹಾಗೆ ಮಾಡಿಬಿಟ್ಟಲ್ಲ ನೀನು ಮಾಡೋ ಕ್ರೈಮಲ್ಲಿ ನಾನು ಭಾಗಿಯಾಗ್ಬಿಟ್ನಲ್ಲ ಅಂತ ನನ್ನ ಬಗ್ಗೆ ನನಗೇನೆ ಬೇಜಾರಾಗ್ತಾಯಿದೆ. ನೋಡು, ನಿಂಗೆ ಸ್ವಲ್ಪನಾದರೂ ಗಿಲ್ಟಿದ್ರೆ ಹೋಗಿ ಕಾರುಣ್ಯ ಆಂಟಿಗೂ ಕೀರ್ತಿಗೂ ಕ್ಷಮೆ ಕೇಳು. ಮಾಡಿರೋ ಪಾಪದಲ್ಲಿ ಸ್ವಲ್ಪನಾದರೂ ತೂಕ ಕಡಿಮೆ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಕಾವೇರಿ, ಏನು, ನಾನು ಕ್ಷಮೆ ಕೇಳಬೇಕಾ ಕೀರ್ತಿ ಕಾರುಣ್ಯ ಹತ್ರ? ನಾನು ಕೇಳೋದಿಲ್ಲ ಅಂತಾಳೆ. ನೀನು ಯಾವತ್ತಿಗೂ ಬದಲಾಗಲ್ಲ, 7 ವರ್ಷ ಅಲ್ಲ, ಇನ್ನು 70 ವರ್ಷ ಶಿಕ್ಷೆ ಕೊಟ್ಟರು ನೀನು ಬದಲಾಗಲ್ಲ ಅಂತಾನೆ ವೈಷ್ಣವ್. ನಿನ್ನ ನಟ, ನಿನ್ನ ಸ್ವಾರ್ಥ, ನಿನ್ನ ಮೋಸ, ನಿನ್ನ ಜೀವನ ಇಷ್ಟೇ. ನಿನ್ನ ಜೀವನ, ನೀನು ಮಾಡಿರೋ ತಪ್ಪು ನಿನಗೆ ಅರಿವಾಗಿಲ್ಲ ಅಂದರೆ, ನಿನ್ನಿಂದ ಮೋಸ ಹೋಗಿರೋರ ಹತ್ರ ನೀನು ಹೋಗಿ ಕ್ಷಮೆ ಕೇಳೋಕ್ಕೆ ರೆಡಿ ಇಲ್ಲ ಅಂದರೆ ನಿನ್ನ ಜೀವನದಲ್ಲಿ ನಾನು ನಿನ್ನ ಮುಖ ನೋಡಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಆ ಕಡೆ ನಿಂತ್ಕೊಳ್ತಾನೆ. ಲಕ್ಷ್ಮಿ ಏನೋ ಹೇಳೋದಕ್ಕೆ ರೀ ಅಂತ ಬರ್ತಾಳೆ. ಆಗ ಇವ್ನು ಸಾಕು ಅಂತ ಕೈ ಈ ಥರ ಮಾಡ್ತಾನೆ. ಆಗ ಮತ್ತೆ ಕಾವೇರಿ, ಪುಟ ಪ್ಲೀಸ್ ಹಂಗೆ ಅನ್ಬೇಡ ಕಣೋ, ಹಂಗೆ ಮಾಡಬೇಡ ಕಣೋ, ನೀನು ಈ ರೀತಿ ಮಾಡಿದರೆ ನಾನು ಬದುಕಿದ್ರು ಸತ್ತ ಹಂಗೆ. ಪ್ಲೀಸ್ ಕಣೋ ಪುಟ, ಪ್ಲೀಸ್ ಈ ಅಮ್ಮನ ನೋಡು ಪುಟ, ಈ ಅಮ್ಮನ ನೋಡು, ಪ್ಲೀಸ್ ಹಿಂಗೆ ಮಾಡಬೇಡ ಕಣೋ ಅಂತ ಹೇಳ್ಬಿಟ್ಟು ಹೋಗೋರಿತಿರ್ತಾಳೆ. ಆಗ ಪೊಲೀಸ್, ರೀ ಎಳ್ಕೊಂಬನ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇಬ್ಬರು ಲೇಡಿ ಕಾನ್ಸ್ಟೇಬಲ್ ಅವಳನ್ನು ಎಳ್ಕೊಂಡು ಹೋಗ್ತಾರೆ. ಅವಳು ಗೋಳಾಟ ನೋಡ್ಬಿಟ್ಟು ಲಕ್ಷ್ಮಿಗೆ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಅವಳನ್ನ ಎಳ್ಕೊಂಡು ಹೋದ್ಮೇಲೆ ವೈಷ್ಣವ್ ಕೂಡ ಅಳ್ತಾ ಕುಸಿತಾನೆ ಕೆಳಗಡೆ. ಆಗ ಲಕ್ಷ್ಮಿ ಅವನನ್ನು ಸಮಾಧಾನ ಮಾಡ್ತಿರ್ತಾಳೆ. ಈ ಕಡೆ ಪಾರ್ಥಸಾರಥಿ ಮತ್ತು ಸೌದಾಮಿನಿ ಮಾತಾಡ್ತಿರ್ತಾರೆ. ಪಾರ್ಥಸಾರಥಿ, ಇವತ್ತು ನನ್ನ ಜೀವನದಲ್ಲಿ ತುಂಬ ಖುಷಿಯಾಗಿದ್ದಿನ, ಇದಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ, ಅದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ, ಅದಕ್ಕೋಸ್ಕರ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಅಂತಾನೆ. ಸೌದಾಮಿನಿ ಸಿಟ್ಟು ಮಾಡ್ಕೊಂಡು ಹೋಗೋದಕ್ಕೆ ಹೋಗ್ತಾಳೆ. ಆಗ ಸೋತೆ ಅಂತ ಬೇಜಾರು ಮಾಡ್ಕೋಬೇಡಿ, ಆವಾಗಲೇ ಹೇಳಿದ್ನಲ್ಲ, ನ್ಯಾಯದ ಪರೀರಿ, ಗೆದ್ದೇ ಗೆಲ್ತೀರಾ ಅಂತಾಳೆ. ಸ್ವಲ್ಪ ಫಿಲ್ಮಿ ಅನ್ನಿಸ್ಬೋದು, ಆದರೂ ಕೂಡ ಸತ್ಯ ಅಂತಾಳೆ. ಏನು ಗೊತ್ತಾ ಪಾರ್ಥಸಾರಥಿ ಅವರೇ, ಎಲ್ಲ ಮುಗ್ದಿಲ್ಲ, ಎಲ್ಲ ಮುಗೀತು ಗೆದ್ದೆ ಅಂತ ಬೀಗೋದಿಕ್ಕೆ ಹೋಗ್ಬೇಡಿ. ಎಲ್ಲ ಸತ್ತು ಯುದ್ಧ ಮುಗಿದ್ಮೇಲೂ ಕೂಡ ಸತ್ತವ್ರ ಕಡೆಯಿಂದ ಒಂದು ಸೇಡಿನ ಕಿಡಿ ಎಲ್ಲೋ ಉರಿತಾ ಇರುತ್ತೆ. ಯಾವ ಯುದ್ಧನೂ ಒಂದೇ ಸಲಕ್ಕೆ ಮುಗಿಯೋದಿಲ್ಲ. ಇಟ್ಸ್ ನಾಟ್ ಓವರ್ ಅಂಟಿಲ್ ಇಟ್ಸ್ ರಿಯಲಿ ಓವರ್. ಎಲ್ಲ ಮುಗಿಸೋವರೆಗೂ ಯಾವುದೂ ಮುಗಿಯಲ್ಲ ಅಂತಾರೆ. ಅದಕ್ಕೆ ಪಾರ್ಥಸಾರಥಿ ಓಕೆ, ಆಲ್ ದಿ ಬೆಸ್ಟ್ ಅನ್ನೋ ಥರ ಸಿಗ್ನಲ್ ತೋರಿಸ್ತಾರೆ. ಸೊ ಅಲ್ಲಿಂದ ಸೌದಾಮಿನಿ ಹೊರಡ್ತಾಳೆ. ಕೃಷ್ಣಕಾಂತ್ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ವಿಧಿ ಅಳ್ತಿರ್ತಾಳೆ. ಅಲ್ಲಿಗೆ ವೈಷ್ಣವ್ ಮತ್ತು ಲಕ್ಷ್ಮಿ ನಿಧಾನವನ್ನು ನಡ್ಕೊಂಡು ಬರ್ತಾರೆ. ಆವಾಗ ಕಾರುಣ್ಯ ಕೀರ್ತಿ ಬಂದವರು, ಕಾರುಣ್ಯ, ಲಕ್ಷ್ಮಿ, ನನ್ನ ಮಗಳನ್ನ ನನಗೆ ವಾಪಸ್ ತಂದು ಕೊಟ್ಬಿಟ್ಟೆ, ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅಂತಾಳೆ. ಅಷ್ಟರಲ್ಲಿಗೊಂದು ಕಾಲ್ ಬರುತ್ತೆ, ಹೋಗ್ತಾಳೆ. ಕೀರ್ತಿ ಬಂದವಳೆ ಲಕ್ಷ್ಮಿ ಕೈ ಇಟ್ಕೊಂಡು ಚಿಕ್ಕ ಮಕ್ಕಳು ಥರ ಹಿಂಗೆ ಜೋಕಾಡ್ತಿರ್ತಾಳೆ. ಆವಾಗ ಸುಪ್ರಿಯಾ ಮತ್ತು ಲಕ್ಷ್ಮಿ ಮುಖ ನೋಡ್ಕೊಂಡು ಸ್ವಲ್ಪ ಗಾಬರಿ ಆಗ್ತಿರ್ತಾರೆ. ಲಕ್ಷ್ಮಿ ಏನೂ ಆಗೋಲ್ಲ ಅನ್ನೋ ಥರ ಕಣ್ಣಲ್ಲಿ ಸಿಗ್ನಲ್ ಮಾಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಕಾವೇರಿಗೆ ಕೈಗೆ ಕೋಳ ತೊಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅವಳನ್ನು ಆ ಸ್ಥಿತಿಲಿ ನೋಡಿ ಎಲ್ರಿಗೂ ಬೇಜಾರಾಗ್ತಿರುತ್ತೆ. ಕಾವೇರಿಯವರ ಅಮ್ಮ, ವಿಧಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡು ಹೇಳ್ತಿರ್ತಾರೆ. ಕಾವೇರಿ ಅವ್ರನ್ನೇ ನೋಡ್ಕೊಂಡು ಜೀಪ್ ತನಕ ಹೋಗ್ತಾಳೆ. ಆಮೇಲೆ ಇವರಿಗೆ ನಾನು ಇಷ್ಟು ಬೇಗ ಬೇಡ ಆಗ್ಬಿಟ್ನ, ಇವರಿಗೆಲ್ಲ ನಾನಿದ್ದರೂ ಇದು ಸತ್ತ ಹಾಗೇ, ಮತ್ತು ಯಾಕೆ ನಾನು ಬದುಕಿರಬೇಕು, ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ನಾನು ಯಾಕೆ ಬದುಕಿರಬೇಕು. ಕಾವೇರಿ ನೋ ಅಂದ್ಕೋತಿರ್ತಾಳೆ. ಅವಳನ್ನು ನೋಡಿದವಳು ಲಕ್ಷ್ಮಿ ಮನಸ್ಸಿನಲ್ಲೇ, ನೀವು ಒಳ್ಳೆ ಅತ್ತೆ, ಒಳ್ಳೆ ಅಮ್ಮ, ಒಳ್ಳೆ ಹೆಂಡ್ತಿ, ಎಷ್ಟೆಲ್ಲ ಒಳ್ಳೆಯವ್ರಾಗ್ಬೋದಿತ್ತು ಅತ್ತೆ, ನೀವು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ರಿ, ಎಲ್ಲ ನಿಮ್ಮ ಸ್ವಾರ್ಥ ತಿಂದ್ಕೊಬಿಡ್ತು, ಅದನ್ನು ಕೊಂದ್ಕೊಂಡು ಹೊರಗಡೆ ಬನ್ನಿ ಅಂತ ಹೇಳ್ತಿರ್ತಾಳೆ. ಪೊಲೀಸ್ ಜೀಪಲ್ಲಿ ಕೂತಿರೋ ಕಾವೇರಿನ ನೋಡ್ತಿದ್ದಂಗೆ ಸಡನ್ನಾಗಿ ಕೀರ್ತಿಗೆ ತಲೆನೋವು ಬಂದಂಗೆ ಆಗುತ್ತೆ. ಅವಳಿಗೆ ಹಳೇದೆಲ್ಲ ನೆನಪಾಗ್ತಿರುತ್ತೆ. ಕಾವೇರಿ ಅವಳನ್ನು ತಳ್ಳಿದ್ದು, ಬೆಟ್ಟದಿಂದ ಬೀಳಿಸ್ತಿರೋದು ಎಲ್ಲ ನೆನಪಾಗ್ತಿರುತ್ತೆ. ಅವಾಗ ಕಿರ್ಚ್ಕೊಂಡು, ಕೊಲೆಗಾತಿ ನೀನು, ಕೊಲೆಗಾತಿ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ಟು ಅವಳು ಶೂನ ಬಿಚ್ಚಿಬಿಟ್ಟು ಆ ಕಾರ್ ಮೇಲೆ ಬಿಸಾಕ್ತಾಳೆ. ಆಮೇಲೆ ಅವಳಿಗೆ ಹಂಗೆ ಪ್ರಜ್ಞೆ ತಪ್ಪದಂಗಾಗಿ ಕೆಳಗಡೆ ಬಿದ್ದೋಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಕೀರ್ತಿ ಮನೇಲಿ ಮಲಗಿರ್ತಾಳೆ. ಕಾರುಣ್ಯ, ಸುಪ್ರೀತಾ, ಲಕ್ಷ್ಮಿ, ವೈಷ್ಣವ್ ಎಲ್ಲ ನಿಂತಿರ್ತಾರೆ. ಆಗ ಕಾರುಣ್ಯ, ಸುಪ್ರೀತಾ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ, ಇಷ್ಟೊತ್ತಾದರೂ ಕೀರ್ತಿ ಪ್ರಜ್ಞೆನೇ ಬರಲಿಲ್ವಲ್ಲ, ಎಚ್ಚರನೇ ಆಗ್ತಿಲ್ವಲ್ಲ ಅಂತಾಳೆ. ಅದಕ್ಕೆ ಸುಪ್ರೀತಾ, ಏನು ಟೆನ್ಷನ್ ಮಾಡ್ಕೋಬೇಡ ಕಾರುಣ್ಯ, ಕೋರ್ಟಲ್ಲಿ ತುಂಬ ಸ್ಟ್ರೆಸ್ ಆಗಿದೆಯಲ್ಲ, ಅದಕ್ಕೆ ಹಂಗಾಗಿರುತ್ತೆ, ಡಾಕ್ಟರ್ ಹೇಳಿದ್ರಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಲಕ್ಷ್ಮಿ, ಆಂಟಿ ನೀವೇನು ವರಿ ಮಾಡ್ಕೋಬೇಡಿ, ಕೀರ್ತಿ ಅವ್ರಿಗೆ ಏನೂ ಆಗೋದಿಲ್ಲ, ಕೀರ್ತಿ ತುಂಬ ಸ್ಟ್ರಾಂಗಾಗೇ ಇದ್ದಾರೆ, ಇಲ್ಲಾಂದರೆ ಅವ್ರು ನಮ್ಮ ಕೈಲಿ ಎಲ್ಲಿ ಸಿಗ್ತಾಯಿದ್ರು, ಮತ್ತೆ ಎಲ್ಲಿ ಸಿಗ್ತಾಯಿದ್ರು ಹೇಳಿ, ನೀವು ಪಾಸಿಟಿವ್ ಆಗಿರಿ ಅಂತ ಹೇಳ್ತಿರ್ತಾಳೆ.
ಇಂಥ ಟೈಮಲ್ಲಿ ನೀವು ಆರಾಮಾಗಿದ್ದು ಅವ್ರಿಗೂ ಧೈರ್ಯ ತುಂಬಬೇಕು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ವೈಷ್ಣವ್ ಕೀರ್ತಿ ರೂಮೆಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ. ಎಲ್ಲ ಕಡೆ ಗೊಂಬೆಗಳು, ಕಾರ್ಟೂನ್ ಬೆಡ್ಶೀಟ್ಸು ಎಲ್ಲ ನೋಡ್ಬಿಟ್ಟು, ಇದು ಕೀರ್ತಿ ರೂಮಾ, ಅವಳ ರೂಮ್ ಯಾಕೆ ಹಿಂಗಿದೆ, ಎಲ್ಲ ಕಡೆ ಗೊಂಬೆಗಳು, ಕಾರ್ಟೂನ್ ಬೆಡ್ಶೀಟ್ಸು ಅಂತ ಅಂದ್ಕೊತಿರ್ತಾಳೆ. ಅದನ್ನು ಅಬ್ಸರ್ವ್ ಮಾಡಿದಂಥ ಕಾರುಣ್ಯ, ವೈಷ್ಣವ್ ಲಕ್ಷ್ಮಿ ಮತ್ತು ನೀವು ಮನೆಗೆ ಹೊರಡಿ, ಇನ್ನು ಕೀರ್ತಿ ಹೇಗೂ ಮಲಗಿದ್ದಾಳೆ, ಅವಳು ಇದ್ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತಾಳೆ. ಅದಕ್ಕೆ ವೈಷ್ಣವ್, ಹಾಂ ಆಂಟಿ ಪರವಾಗಿಲ್ಲ, ನಾನು ಕೀರ್ತಿ ಎಚ್ಚರ ಆಗೋ ತನಕ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಆವಾಗ ಸುಪ್ರೀತಾ, ವೈಷ್ಣವ್ ನೀನಿಲ್ಲಿ ಇದು ಮಾಡೋದೇನಿದೆ, ನೀನೇನು ಡಾಕ್ಟ್ರ್ ಅವಾಗಲೇ ಹೇಳೋಗಿದ್ದಾರೆ ತಾನೆ, ನೀನು ಮನೆಗೆ ಹೊರಡು ಅಂತಾಳೆ. ಅದಕ್ಕೆ ನಾನು ಮನೆಗೆ ಹೋಗಿ ಮಾಡೋದೇನಿದೆ ಅತ್ತೆ, ಅಲ್ಲ ಅದೇ ಕೋರ್ಟು ಜೈಲು ಅಂತ ಅದೇ ವಿಚಾರ ಮಾತಾಡ್ತಿರ್ತಾರೆ, ನಾನೇನು ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಆಗ ಕಾರುಣ್ಯ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾಳೆ. ಮತ್ತು ಸುಪ್ರೀತಾ, ವೈಷ್ಣವ್ ಕೋರ್ಟಲ್ಲಿ ಇದ್ದು ತಲೆ ಕೆಟ್ಟೋಗಿರುತ್ತೆ, ನೀನು ಮನೆಗೆ ಹೋಗು, ಯಾಕೆ ಹಿಂಗೆ ಹಠ ಮಾಡ್ತೀಯಾ ಅಂತ ಹೇಳ್ತಾರೆ. ಅದಕ್ಕೆ ಪರವಾಗಿಲ್ಲ ಬಿಡಿಯತ್ತೆ, ತಲೆಯವರೆಗೂ ತಲೆನೋವು ಇದ್ದೇ ಇರುತ್ತೆ, ಆದರೂ ಪಾಪ ಕಾರುಣ್ಯ ಆಂಟಿ ಕೀರ್ತಿ ಎಲ್ಲ ಏನು ಮಾಡಿದ್ರು, ಕೀರ್ತಿ ನನ್ನನ್ನು ಲವ್ ಮಾಡಿದ್ಲು ಅನ್ನೋ ಕಾರಣಕ್ಕೆ ಇದೆಲ್ಲ ಅನುಭವಿಸ್ಬೇಕಾ ಅಂತ ಕೇಳ್ತಿರ್ತಾನೆ. ಮನೆಯವರಿಂದ ಅವ್ರಿಗೆ ಎಷ್ಟೆಲ್ಲ ತೊಂದರೆ ಆಯಿತು ಅಂತಿರ್ತಾರೆ. ಆಗಿದ್ದೆಲ್ಲ ಆಗೋಯ್ತು ಬಿಡು ವೈಷ್ಣವ್, ಅದಕ್ಕಿಗೂ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆಯಲ್ಲ, ಇನ್ನು ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ, ನೀ ಮನೆಗೆ ಹೋಗು ಅಂತಾನೆ. ಮತ್ತೆ ವೈಷ್ಣವ್, ಇಲ್ಲ ಅತ್ತೆ, ನಮ್ಮ ಮನೆಯವರಿಂದ ಆಗಿರೋ ತೊಂದರೆ ನಾವೇ ಸರಿ ಮಾಡಬೇಕು, ಅಟ್ಲೀಸ್ಟ್ ಜೊತೆಲಿದ್ದು ಮಾರಲ್ ಸಪೋರ್ಟ್ ಮಾಡಬೇಕು, ಕೀರ್ತಿ ಕಂಡುಬಿಡೋರ್ಗು ನಾನು ಇಲ್ಲೇ ಇರ್ತೀನಿ, ಪ್ಲೀಸ್ ಬಲವಂತ ಮಾಡಬೇಡಿ ಅಂತ ಹೇಳ್ತಾನೆ. ಈ ಕಡೆ ಕಾರುಣ್ಯ ಲಕ್ಷ್ಮಿ ಜೊತೆ, ಮಳೆ ನಿಂತರೂ ಮಳೆ ಹನಿ ನಿಂದಿಲ್ಲ ಅನ್ನಂಗೆ ನನಗಂತೂ ನೆಮ್ಮದಿನೇ ಇಲ್ದಂಗೆ ಆಗಿದೆ ಲಕ್ಷ್ಮಿ ಅಂತ ಹೇಳ್ತಿರ್ತಾಳೆ. ನಂಗೆ ಹೇಗೆ ನಿಭಾಯಿಸೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತಿರ್ತಾಳೆ. ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ ಆಂಟಿ, ಆದರೂ ಎಲ್ಲ ನಿಭಾಯಿಸಬೇಕು, ನಾನು ಮೊದಲು ನಿಮ್ಮಂಗೆ ಇದ್ದೆ ಆಂಟಿ, ಆದರೆ ಪರಿಸ್ಥಿತಿನೇ ಎಲ್ಲ ಕಲಿಸುತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಕಾರುಣ್ಯ, ಅಷ್ಟೊಂದು ಟೈಮ್ ಇಲ್ಲ ನಮಗಿವಾಗ, ಕೀರ್ತಿ ಏನಾದರೂ ಕಂಡುಬಿಟ್ಟು ವೈಷ್ಣವ್ ಮುಂದೆ ಏನಾದರೂ ಮಾತಾಡಿದರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ಅನ್ನೋದಾಗ, ಹೌದು ಆಂಟಿ, ನನಗೂ ಆ ಭಯ ಇದೆ. ಅದಕ್ಕೆ ಕಾರುಣ್ಯ, ನಿಮಗೆ ಗೊತ್ತಲ್ಲ ಕಾವೇರಿ ಹೋಗುವಾಗ ಹೇಗೆ ಬಿಹೇವ್ ಮಾಡಿದ್ಲು ಅಂತ ಹೇಳಿದ್ದಕ್ಕೆ, ಹೌದು ಆಂಟಿ, ಕೆಲವೊಂದು ಗಾಯಗಳೇ ಹಾಗೆ, ಅತ್ತೆ ಬಗ್ಗೆ ಏನೋ ಮಾಸ್ತಿರೋ ಗಾಯ ಕೀರ್ತಿ ಮನಸ್ಸಲ್ಲಾಗಿದೆ ಅಂತ ಕಾಣಿಸುತ್ತೆ, ಅದಕ್ಕೆ ಹಂಗಾಡ್ತಾರೆ ಅಂತ ಅಂದಾಗ, ಗಾಯ ಹೊಸದೋ ಹಳೇದೋ, ಆದರೆ ಅನುಭವಿಸ್ತಿರೋದು ಮಾತ್ರ ನನ್ನ ಮಗಳು ಅಂತ ಹೇಳ್ತಿರ್ತಾಳೆ. ಆವಾಗ ಲಕ್ಷ್ಮಿ, ಸ್ವಲ್ಪ ದಿನ ಅಷ್ಟೇ ಆಂಟಿ, ಎಲ್ಲ ಸರಿ ಹೋಗುತ್ತೆ ಅಂದಾಗ, ಏನು ಸರಿ ಹೋಗುತ್ತೋ ಏನೋ, ಇನ್ನೂ ಎಷ್ಟು ದಿನನೋ ಏನೋ ಅಂತಿರ್ತಾರೆ. ಅಷ್ಟರಲ್ಲಿ ಕೃಷ್ಣಕಾಂತ್ ಮತ್ತು ಗಂಗಕ್ಕ ಬರ್ತಾರೆ. ಆಗ ಲಕ್ಷ್ಮಿ, ಮಾವ ನೀವಿಲ್ಲಿ ಏನು ವಿಚಾರ ಅಂತ ಕೇಳ್ತಾಳೆ. ಆಗ ಕೃಷ್ಣಕಾಂತ್, ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ತುಂಬ ಏನೇನೋ ಕೆಟ್ಟದಾಗಿ ಮಾತಾಡಿದ್ದೀನಿ, ಕಾವೇರಿನ ನಂಬ್ಕೊಂಡು ನಿಮ್ಮ ಬಗ್ಗೆ, ನಿಮ್ಮ ಮಗಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೈ ಮುಗಿತಾನೆ. ಆಗ ಕಾರುಣ್ಯ, ಚೇಚೆ ನೀವು ಕೈಯೆಲ್ಲ ಮುಗಿಬೇಡಿ, ಏನೋ ಕೆಟ್ಟಗಳಿಗೆ ನಾನು ಮಾತಾಡಿದ್ದೀನಿ, ನೀವು ಮಾತಾಡಿದ್ದೀರಾ, ಈಗ ಅದೆಲ್ಲ ಮರೆತುಬಿಡೋಣ ಅಂತ ಅಂತಾಳೆ. ನಿಮ್ಮದು ದೊಡ್ಡ ಮನಸ್ಸು, ನನ್ನ ಹೆಂಡ್ತಿಗೆ ಆ ಮನಸ್ಸಿಲ್ಲ, ಯಾವಾಗಲೂ ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದು, ಅದರಿಂದ ತಾನೇ ಲಾಭ ಪಡ್ಕೊಳ್ಳೋದು, ನಾನೇ ಬಚಾವಾಗೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಅಂತ ಬೇಜಾರು ಮಾಡ್ಕೊತಿರ್ತಾನೆ. ಆಗ ಲಕ್ಷ್ಮಿ, ಮಾವ ಸಮಾಧಾನ ಮಾಡ್ಕೊಳ್ಳಿ, ಅವ್ರವ್ರು ಮಾಡಿದ್ದನ್ನು ಅವ್ರವ್ರು ಅನುಭವಿಸ್ತಾಳೆ ಅಂತ ಮಾವಂಗೆ ಸಮಾಧಾನ ಮಾಡ್ತಾಳೆ. ಈ ಕಡೆ ವೈಷ್ಣವ್ ಮತ್ತು ಸುಪ್ರೀತಾ ಮಾತಾಡ್ತಾ, ವೈಷ್ಣವ್ ನೀನು ಅಟ್ಲೀಸ್ಟ್ ಮನೆಗೆ ಹೋಗಿಲ್ಲ ಅಂದರೆ ಪರವಾಗಿಲ್ಲ, ಅಲ್ಲಿ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡು, ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀಯ ಅಂತಾಳೆ. ಅದಕ್ಕೆ ವೈಷ್ಣವ್, ಅತ್ತೆ ನಾನು ಇಲ್ಲಿ ಕೂತಿರೋದು ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆಯಾ ಅಂದಾಗ, ನನಗೇನು ತೊಂದರೆ ಅಂದಾಗ, ಮತ್ತು ನಿನಗೆ ರೆಸ್ಟ್ ಆಗಲಿ ಅಂತ ಅಷ್ಟೇ ಅಂದಿದ್ದಕ್ಕೆ, ನನಗೆ ರೆಸ್ಟ್ ಬೇಕಂದರೆ ನಾನು ಹೇಳ್ಕೊತೀನಿ, ನೀವು ಮಾತಾಡ್ತಿರೋದು ನನಗೆ ಸಾಕಾಗಕ್ಕೆ ಮಾತಾಡ್ತಿದ್ದೀರ ಅಂತ ಅನ್ನಿಸ್ತಿದೆ ಅಂತ ಅಂತಾರೆ. ಸೊ ಸುಪ್ರಿಯಾ ಸುಮ್ಮನಾಗ್ತಾಳೆ. ಅಷ್ಟು ಸ್ವಲ್ಪ ಹೊತ್ತಲ್ಲಿ ಕೀರ್ತಿಗೆ ಎಚ್ಚರ ಆಗುತ್ತೆ. ಲಚ್ಚಿ ಲಚ್ಚಿ ಅಂದ್ಕೊಂಡಿದ್ದಾಳ್ತಾಳೆ. ಆವಾಗ ಸುಪ್ರೀತಾ ಎಲ್ಲರನ್ನೂ ಕರೀತಾಳೆ, ಕೀರ್ತಿಗೆ ಎಚ್ಚರ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಖುಷಿ ಪಡ್ತಿರ್ತಾಳೆ. ವೈಷ್ಣವ್, ಕೀರ್ತಿ ಹೇಗಿದೆಯಾ ಅಂತಾಳೆ. ಕೀರ್ತಿ ಒಂದು ಸ್ಮೈಲ್ ಮಾಡ್ತಿರ್ತಾಳೆ. ಲಕ್ಷ್ಮಿ ಬಂದ ತಕ್ಷಣ ಲಚ್ಚಿ ಅಂತಾಳೆ. ವೈಷ್ಣವ್ ಲಚ್ಚಿನ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಆಗ್ತಿರ್ತಾನೆ. ಆಗ ಲಕ್ಷ್ಮಿ ಬಂದ್ಬಿಟ್ಟು ಕೀರ್ತಿನ ಹಾಕ್ಕೊಂಬಿಟ್ಟು, ನೀವು ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಸರಿ ರೀ, ನಮಗೆ ಕೀರ್ತಿಗೆಗೂ ಎಚ್ಚರ ಆಯ್ತಲ್ಲ, ನಿಮಗೂ ಸಮಾಧಾನ ಆಯ್ತಲ್ಲ, ಹೊರಡೋಣ ಅಂತಾಳೆ. ಅದಕ್ಕೆ ನೀ ಎಲ್ಲೂ ಹೋಗೋಂಗಿಲ್ಲ, ಇಲ್ಲೇ ಇರಬೇಕು, ನೀನು ಲಚ್ಚಿ ನೀ ಇಲ್ಲೇ ಇರಬೇಕು ಅಂತಿರ್ತಾಳೆ. ಆಗ ಬೇಬಿ ಸ್ವಲ್ಪ ಹೊತ್ತು ಲಕ್ಷ್ಮಿ ಹೋಗ್ಬಿಟ್ಟು ಬರಲಿ ಅಂದಾಗ, ಇಲ್ಲ ನೀ ಇಲ್ಲೇ ಇರಬೇಕು ಅಂತಿರ್ತಾಳೆ. ಆಗ ಲಕ್ಷ್ಮಿ, ಕೀರ್ತಿಯವರೇ ನಿಮ್ಗೆ ಇನ್ನೂ ಸ್ವಲ್ಪ ರೆಸ್ಟ್ ಬೇಕು, ರೆಸ್ಟ್ ಮಾಡಿ ಅಂದಾಗ, ಸೊ ಏನು ಈ ಕತೆಗೆ ಇನ್ನೂ ದಿ ಎಂಡ್ ಆಗಿಲ್ವಾ, ಏಳು ಲಚ್ಚಿ ಇನ್ನೂ ಕತೆಗೆ ದಿ ಎಂಡ್ ಆಗಿಲ್ವಾ, ನನಗೆ ಕೀರ್ತಿಯಾಗಿ ಸಾಕಾಯಿತು ಅಂತಾಳೆ. ಆವಾಗ ಎಲ್ರಿಗೂ ಶಾಕ್ ಆಗ್ತಿರುತ್ತೆ. ಈ ಕಡೆ ವಿಧಿ ಅಳ್ತಾ ಕೂತಿರ್ತಾಳೆ. ಅವಳನ್ನು ಸಮಾಧಾನ ಮಾಡೋದಕ್ಕೆ ಅಂತ ಅಂಕಿತ್ ಬರ್ತಾನೆ. ವಿಧಿ, ನಾನು ಸಮಾಧಾನ ಮಾಡಿದ್ರೆ ಹಿಂಗೆ ಕೋಪ ಬರುತ್ತೆ ಅಂತ ನಂಗೆ ಗೊತ್ತು, ಆದರೂ ನೀನು ಹಿಂಗೆ ಅಳೋದು ನೋಡೋದಕ್ಕಾಗ್ತಿಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅಂತಾಳೆ. ನೀನೇನೋ ಈಸಿಯಾಗಿ ಹೇಳ್ತೀಯ ಸಮಾಧಾನ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು, ಸಮಾಧಾನ ಮಾಡ್ಕೊಳ್ಳೋರಿಗೆ ಗೊತ್ತಿರುತ್ತೆ ಇಲ್ಲಿ ನನ್ನ ಪರಿಸ್ಥಿತಿ ಏನು ಅಂತ ಯಾರಿಗೂ ಅರ್ಥ ಆಗಲ್ಲ, ನಿನಗಲ್ಲ ಯಾರಿಗೂ ಅರ್ಥ ಆಗಲ್ಲ. ನಮ್ಮಮ್ಮ ಈ ಥರ ಕೆಲಸ ಮಾಡಿ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಾಳೆ ಹೇಗೆ ಕಾಲೇಜ್ಗೆ ತಲೆ ಎತ್ಕೊಂಡು ಹೋಗಲಿ, ನನ್ನ ಫ್ಯೂಚರು ಎಲ್ಲ ಹೋಯಿತು. ಸೊಸೆನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿ ಜೈಲಲ್ಲಿದ್ದಾಳಲ್ಲ, ಮರ್ಡರ್ ಅಟೆಂಪ್ಟ್ ಮಾಡಿಬಿಟ್ಟು ಜೈಲಲ್ಲಿದ್ದಾಳಲ್ಲ, ಅವ್ರ ಮಗಳು ಕಾವೇರಿ ಮಗಳಲ್ವಾ ಅಂತ ಕೇಳ್ತಾರೆ. ನಾನು ಯಾವ ಮುಖ ಇಟ್ಕೊಂಡು ಕಾಲೇಜ್ಗೆ ಹೋಗಲಿ, ಯಾವ ಮುಖ ಇಟ್ಕೊಂಡು ಫ್ರೆಂಡ್ಸ್ನ ಮಾತಾಡಿಸ್ಲಿ, ಕ್ಯಾಂಪಸ್ಸಲ್ಲಿ ಹೇಗೆ ಓಡಾಡಲಿ, ಎಲ್ಲ ಹೋಯ್ತು, ನನ್ನ ಫ್ಯೂಚರ್ ಎಲ್ಲ ಹೋಯ್ತು ಅಂತ ಹೇಳ್ತಿರ್ತಾಳೆ. ಆವಾಗ ಅವಳು ಫೋನ್ ರಿಂಗ್ ಆಗುತ್ತೆ. ಇದೊಂದು ಹಳದ ಫೋನು, ನಂಗೆ ಯಾರು ಬೇಡ ಏನು ಬೇಡ ಅಂತ ಫೋನ್ ಬಿಸಾಕ್ತಾಳೆ. ಆಮೇಲೆ ಈ ಕಡೆ ಕೃಷ್ಣಕಾಂತ್,
ಏನೋ ಕತೆ ಎಂಡ್ ಆಗಿಲ್ವಾ, ಕೀರ್ತಿ ಯಾಕೆ ಹೀಗೆ ಮಾತಾಡ್ತಾಳೆ ಅಂತಾಳೆ. ವೈಷ್ಣವ್, ಹೌದು ಆಂಟಿ, ಯಾಕೆ ಕೀರ್ತಿ ಹೀಗೆಲ್ಲ ಮಾತಾಡ್ತಾಳೆ ಅಂತ ಕೇಳ್ತಾಳೆ. ಅದಕ್ಕೆ ಅದೇ ಕಾವೇರಿ ಜೈಲಿಗೆ ಹೋದಾಗಿಂದ ಲಕ್ಷ್ಮಿ ಮತ್ತು ಕೀರ್ತಿ ಒಂದು ಹೊಸ ಕತೆನ ಹೊಸ್ದಾಗಿ ಅವ್ರ ಫ್ರೆಂಡ್ಶಿಪ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೆ ಹಳೇದನ್ನೆಲ್ಲ ಮುಗಿಸ್ಬಿಟ್ಟು ನಾವು ಹೊಸ್ದಾಗಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೆ ಲಚ್ಚಿ ಅಂತ ಕರಿತಾಳೆ ಅಂದಾಗ ಗಂಗಕ್ಕ ಮತ್ತು ಯಾರ್ದು ಕತೆನ ಎಂಡ್ ಮಾಡಲ್ವಾ ಅಂತ ಕೇಳ್ತಿದ್ದಾಳೆ ಅಂತ ಅಂತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯ. ನಾಳೆ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ನೈಸ್ ಡೇ.